ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಪರ್ಧಾ ಅರಿವು ಅಕಾಡೆಮಿ. ನಾನು ನಿಮ್ಮ ಶ್ರೀನಿವಾಸ್. ಫ್ರೆಂಡ್ಸ್, ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರ ಸುಮಾರು 72,000ಕ್ಕೂ ಹೆಚ್ಚು ಹುದ್ದೆಗಳಿಗೆ ಒಂದು ನೋಟಿಫಿಕೇಶನ್ ಪರ್ವವನ್ನೇ ಪ್ರಾರಂಭ ಮಾಡ್ತಾ ಇದೆ. ಆ ನೋಟಿಫಿಕೇಶನ್ ಅನ್ನ ತುಂಬಲಿಕ್ಕೆ ಕಾಲಮಿತಿಯನ್ನು ಕೂಡ ನಿಗದಿ ಮಾಡಿದೆ. ಸುಮಾರು 4 ತಿಂಗಳ ಒಳಗಡೆ ನೋಟಿಫಿಕೇಶನ್ಸ್ ನ ಭರ್ತಿ ಮಾಡ್ತೀವಿ ಅಂತ. ಹಾಗಾಗಿ ಎಲ್ಲ ಏನು ಕಳೆದ 2 ವರ್ಷಗಳಿಂದ ನೋಟಿಫಿಕೇಶನ್ಸ್ ಇರ್ಲಿಲ್ಲ, ಈಗ ಒಂದು ಪರ್ವನೇ ಶುರುವಾಗಿದೆ. ಶೀಘ್ರದಲ್ಲೇ ಎಲ್ಲಾ ಹುದ್ದೆಗಳಿಗೂ ನೋಟಿಫಿಕೇಶನ್ಸ್ ಪ್ರಾರಂಭ ಆಗ್ತಾ ಇದೆ. ಅದು KS ಇರ್ಬೋದು, PSI ಇರ್ಬೋದು, ಗ್ರೂಪ್ ಸಿ ಇರ್ಬೋದು. ಓಕೆ, ಸೊ ಇತ್ಯಾದಿ ಎಲ್ಲಾ ವಿಷಯಗಳಿಗೂ ಎಲ್ಲಾ ಹುದ್ದೆಗಳಿಗೂ ನೋಟಿಫಿಕೇಶನ್ ಪ್ರಾರಂಭ ಆಗ್ತಾ ಇದೆ. ಈ ನೋಟಿಫಿಕೇಶನ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ಸ್ಪರ್ಧಾ ಅರಿವು ಅಕಾಡೆಮಿ ವತಿಯಿಂದ ನಾವು ತರಗತಿಗಳನ್ನ ಆನ್ಲೈನ್, ಆಫ್ಲೈನ್ ಎರಡು ಮೋಡಲ್ಲಿ ತರಗತಿಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ ತಿಂಗಳು ತರಗತಿಗಳು ಪ್ರಾರಂಭ ಆಗ್ತಾ ಇದ್ದಾವೆ. ಜೂನ್ 12ನೇ ತಾರೀಕು ಅದಕ್ಕೆ ಸಂಬಂಧಪಟ್ಟಂತೆ KS ಗೆ ಸಂಬಂಧಪಟ್ಟಂತೆ ಒಂದು ಓರಿಯೆಂಟೇಶನ್ ಪ್ರೋಗ್ರಾಮ್ ಅನ್ನ ನಾವು ಇಟ್ಕೊಂಡಿದೀವಿ ನಮ್ಮ ಸಂಸ್ಥೆ ಸ್ಪರ್ಧಾ ಅರಿವು ಅಕಾಡೆಮಿನಲ್ಲಿ. ಆ ಓರಿಯೆಂಟೇಶನ್ ಪ್ರೋಗ್ರಾಮ್ಗೆ ಒಬ್ಬ ಹೆಸರಾಂತ KS ಅಧಿಕಾರಿ ಕೂಡ ಬರ್ತಾ ಇದ್ದಾರೆ. ಅವರು ವಿದ್ಯಾರ್ಥಿ ಆಗಿದ್ದಾಗ ಅಥವಾ ಆಸ್ಪಿರೆಂಟ್ ಆಗಿದ್ದಾಗ ಏನೆಲ್ಲ ಸಮಸ್ಯೆಗಳನ್ನ ಎದುರಿಸಿದ್ರು, ಯಾವ ತರ ಎಕ್ಸಾಮ್ ಅನ್ನ ಪಾಸ್ ಮಾಡುದು, ಶಾರ್ಟ್ ಕಟ್ಸ್, ಟ್ರಿಕ್ಸ್, ಇನ್ನೊಂದು ಮತ್ತೊಂದು ನಿಮಗೆ ಎಕ್ಸಾಮ್ಗೆ ವಿವರವಾದ ಮಾಹಿತಿಯನ್ನ ನೀಡ್ತಾರೆ. ಹಾಗಾಗಿ ಏನು ಈ ಜುಲೈ 12ನೇ ತಾರೀಕು ಭಾನುವಾರ ನಡೀತಾ ಇದೆ. ಒಂದು ದಿನದ ಓರಿಯೆಂಟೇಶನ್ ಪ್ರೋಗ್ರಾಮ್ KSಗೆ. ಸೊ ಎಲ್ಲರೂ ಭಾಗವಹಿಸಿ ಹಾಜರಾಗಿ ಒಂದು ಪ್ರಯೋಜನವನ್ನ ಪಡ್ಕೊಳ್ಳಿ. ಇನ್ನ ಈ ದಿನದ ತರಗತಿಗೆ ಬಂದ್ರೆ ನಾನು KSಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸೊ ಯಾರು ನ್ಯೂ ಕಮರ್ಸ್ ಇರ್ತಾರೆ ಅಥವಾ KS ಬಗ್ಗೆ ಮಾಹಿತಿನೇ ಗೊತ್ತಿರಲ್ಲ, ಸೊ ಅವರಿಗೆ ಈ ವಿಡಿಯೋ ತುಂಬಾ ಉಪಯುಕ್ತ ಆಗಲಿದೆ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಈ ತರಗತಿನಲ್ಲಿ ನಾನು KS ಪರೀಕ್ಷಾ ಪಠ್ಯಕ್ರಮ, ಪೂರ್ವಭಾವಿ ಪರೀಕ್ಷೆ, ಪ್ರಿಲಿಮಿನರಿ, ಮುಖ್ಯ ಪರೀಕ್ಷೆ, ಮೇನ್ಸ್ ಎಕ್ಸಾಮ್, ಅದರ ನೇಮಕಾತಿ ಪ್ರಕ್ರಿಯೆ ಅಂದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್, ಪರೀಕ್ಷಾ ವಿನ್ಯಾಸ, ಅದ್ರ ಪ್ಯಾಟ್ರನ್ ಯಾವ ತರ ಇರುತ್ತೆ, ಸೊ ಇತ್ಯಾದಿಗೆ ಸಂಬಂಧಪಟ್ಟಂತೆ ನಾನು ಒಂದು ವಿಡಿಯೋವನ್ನ ಮಾಡ್ತೀನಿ. ಅದರ ಸಂಪೂರ್ಣ ಮಾಹಿತಿಯನ್ನ ಈ ದಿನದ ತರಗತಿನಲ್ಲಿ ನಾನು ಕೊಡ್ತೀನಿ. ಇನ್ನ KS ಎಕ್ಸಾಮ್ ಬಂದ್ರೆ, ಸೊ ಎಕ್ಸಾಮು ನಿಮಗೆ 3 ಹಂತಗಳಲ್ಲಿ ನಡೆಯುತ್ತೆ KS. ಸೊ ಇಲ್ಲಿ 2 ಅಂದ್ರೆ ಪ್ರಿಲಿಮಿನರಿ, ಮೇನ್ಸ್ ಅಂಡ್ ಇಂಟರ್ವ್ಯೂ. ಪ್ರಿಲಿಮಿನರಿ, ಮೇನ್ಸ್ ಮತ್ತೆ ಇಂಟರ್ವ್ಯೂ ತೆಗೆದುಕೊಂಡ್ರೆ 3 ಹಂತಗಳಲ್ಲಿ ನಡೆಯುತ್ತೆ. ಸುಮಾರು 1975 ಅಂಕಗಳಿಗೆ 1975 ಅಷ್ಟು ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. 3 ಹಂತಗಳಲ್ಲೂ ಸೇರಿಸಿ KS ಪ್ರಿಲಿಮ್ಸ್, ಮೈನ್ಸ್ ಅಂಡ್ ಇಂಟರ್ವ್ಯೂ. ಅದರಲ್ಲಿ ಪ್ರಿಲಿಮ್ಸ್ ಬಂದು ನಿಮಗೆ ಒಂದು 400 ಮಾರ್ಕ್ಸ್ಗೆ ಇರುತ್ತೆ. ಇನ್ನ ಮೇನ್ಸ್ ಬಂದು ನಿಮಗೆ ಮೇನ್ಸ್ ಬಂದು 1250 ಪ್ಲಸ್ ಕಂಪಲ್ಸರಿ ಪೇಪರ್ ಬಂದು 300 ಮಾರ್ಕ್ಸ್ ಇರುತ್ತೆ. ಅಲ್ಲಿಗೆ 1250 ಪ್ಲಸ್ 300 1750 ಮಾರ್ಕ್ಸ್ಗೆ ನಿಮ್ಗೆ ಮೇನ್ಸ್ ಎಕ್ಸಾಮ್ ನಡೆಯುತ್ತೆ. ನೆಕ್ಸ್ಟ್ 725 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ಟೋಟಲ್ 1975 ಅಷ್ಟಕ್ಕೆ ನಿಮಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. 3 ಹಂತಗಳಲ್ಲಿರುತ್ತೆ, ಪ್ರಿಲಿಮ್ಸ್, ಮೇನ್ಸ್ ಅಂಡ್ ಇಂಟರ್ವ್ಯೂ. ಇಲ್ಲಿ 2 ಹಂತಗಳಲ್ಲಿ ಇಲ್ಲಿ ನೋಡೋಣ, ಆಮೇಲೆ 3 ಹಂತ ಇಂಟರ್ವ್ಯೂನ ನೋಡೋಣ. ಸೊ ಹಂತ 1, ಹಂತ 2. ಹಂತ 1 ಅಂದ್ರೆ ಪ್ರಿಲಿಮಿನರಿ ಪರೀಕ್ಷೆ ಅಂದ್ರೆ ಪೂರ್ವಭಾವಿ ಪರೀಕ್ಷೆ. ಇಲ್ಲಿ ಪೂರ್ವಭಾವಿ ಪರೀಕ್ಷೆಗೆ ಸುಮಾರು 2 ಪತ್ರಿಕೆಗಳಿರುತ್ತೆ, ಪೇಪರ್ 1, ಪೇಪರ್ 2. ಅಂದ್ರೆ ಒಂದು ಪೇಪರ್ ಅಲ್ಲಿ 200 ಮಾರ್ಕ್ಸ್, 400 ಮಾರ್ಕ್ಸ್ಗೆ ಇರುತ್ತೆ. ಇಲ್ಲಿ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮಿನರಿನಲ್ಲಿ ನಿಮ್ಮನ್ನ ರ್ಯಾಂಕಿಂಗ್ ಕನ್ಸಿಡರ್ ಮಾಡಲ್ಲ, ಅದು ಮೈನ್ಸ್ ಕ್ವಾಲಿಫೈಯರ್ ಆಗ್ಲಿಕ್ಕೆ ಸೊ ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಅಲ್ಲಿಂದ ಮೈನ್ಸ್ ಎಕ್ಸಾಮ್ಸ್ಗೆ ಎಂಟ್ರಿ ಆಗ್ತೀರಾ. ಮೈನ್ಸ್ ಅಂಡ್ ವ್ಯಕ್ತಿತ್ವ ಪರೀಕ್ಷೆ ಅಂದ್ರೆ ಇಂಟರ್ವ್ಯೂ. ಸೊ ಇಂಟರ್ವ್ಯೂ 25 ಮಾರ್ಕ್ಸ್ಗೆ ಇರುತ್ತೆ ವ್ಯಕ್ತಿತ್ವ ಪರೀಕ್ಷೆ. ಈಗ ಮೊದಲು 50 ಮಾರ್ಕ್ಸ್ ಇತ್ತು, ಈಗ ಇಂಟರ್ವ್ಯೂ 25 ರೆಡ್ಯೂಸ್ ಮಾಡಿದ್ದಾರೆ. ಇನ್ನ ಮೈನ್ಸ್ ಅಲ್ಲಿ ನಿಮ್ಗೆ 300 ಮಾರ್ಕ್ಸ್ ಕನ್ನಡ ಅಂಡ್ ಇಂಗ್ಲಿಷ್ ಕಂಪಲ್ಸರಿ 150 ಮಾರ್ಕ್ಸ್ ಇರುತ್ತೆ. ಅದ್ರ ಜೊತೆಗೆ 1250 ಮಾರ್ಕ್ಸ್ಗೆ
ನಿಮ್ಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಇದು MCQ ಇರುತ್ತೆ. ಪ್ರಿಲಿಮಿನರಿ ಬಂದು ಕಂಪ್ಲೀಟ್ MCQ ಇರುತ್ತೆ, ಮೈನ್ಸ್ ಡಿಸ್ಕ್ರಿಪ್ಟಿವ್ ಇರುತ್ತೆ. ಟೋಟಲ್ 1750. ಓಕೆ, ಅಷ್ಟಕ್ಕೆ ಮೇನ್ಸ್ ನಡೆಸುತ್ತೆ. ಅದರಲ್ಲಿ ಕನ್ನಡ ಕಂಪಲ್ಸರಿ, ಇಂಗ್ಲಿಷ್ ಕಂಪಲ್ಸರಿ ಇರುತ್ತೆ. ಅದು 150 ಅಂತ ಹೇಳಿ ಈಚ್ ಪೇಪರ್ ಇದೆ. ಓಕೆ, ನೋಡೋಣ ಮುಂದೆ. ಸೊ ಈ ತರ ಪ್ರಿಲಿಮ್ಸ್ ಅಂಡ್ ಮೈನ್ಸ್ ಎಕ್ಸಾಮ್ ಇರುತ್ತೆ 2 ಹಂತಗಳಲ್ಲಿ. ನೆಕ್ಸ್ಟ್ ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಸಿಲೆಬಸ್ ಅನ್ನ ನಾವು ನೋಡೋದಾದ್ರೆ ಏನೆಲ್ಲ ಇರುತ್ತೆ ಅಂತ ಹೇಳಿ. ಇಲ್ಲಿ ಪೇಪರ್ 1, ಪೇಪರ್ 2 ಪ್ರತಿ ಪತ್ರಿಕೆ 100 ಪ್ರಶ್ನೆಗಳು. ಸೊ ಈಚ್ ಪೇಪರ್ ಕ್ಯಾರೀಸ್ 100 ಮಾರ್ಕ್ಸ್, ಸಾರಿ 100 ಕ್ವಶನ್ಸ್ ಇಂಟು 2 ಅಂದ್ರೆ 200 ಮಾರ್ಕ್ಸ್ ಇರುತ್ತೆ. ಒಂದೊಂದು ಪತ್ರಿಕೆಗೆ 2 hours ಇರುತ್ತೆ. ಅಂದ್ರೆ ಮಾರ್ನಿಂಗ್ 1 ಸೆಷನ್ ಇರುತ್ತೆ, ಆಫ್ಟರ್ನೂನ್ 1 ಸೆಷನ್ ಇರುತ್ತೆ. ಮಾರ್ನಿಂಗ್ ಸೆಷನ್ ಅಲ್ಲಿ ಪೇಪರ್ 1, ಆಫ್ಟರ್ನೂನ್ ಸೆಷನ್ ಅಲ್ಲಿ ಪೇಪರ್ 2 ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ಪೇಪರ್ 1 ಅಲ್ಲಿ ನೀವು ನೋಡೋದಾದ್ರೆ ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್ ಅಂತ ಇನ್ ಜನರಲ್ ಆಗಿ ಹೇಳ್ತೀವಿ. ಅದರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಗೆ ಸಂಬಂಧಿಸಿದ ಪ್ರಚಲಿತ ಘಟನೆಗಳು ಅಥವಾ ವಿದ್ಯಮಾನಗಳ ಬಗ್ಗೆ ಇರುತ್ತೆ. ಸೊ ರಾಷ್ಟ್ರೀಯ, ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಕೇಳ್ತಾರೆ. ಎಷ್ಟು? ಸುಮಾರು 40 ಪ್ರಶ್ನೆಗಳು ಬರುತ್ತೆ. ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಅಲ್ಲಿ ಸುಮಾರು 40 ಪ್ರಶ್ನೆಗಳು ಬರುತ್ತೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ. ಅದಕ್ಕೆ ನೀವು ನ್ಯೂಸ್ ಪೇಪರ್ ಓದ್ಬೇಕು. ಅದೇ ತರ ಮ್ಯಾಗಝೈನ್ ಅನ್ನ ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಮ್ಯಾಗಝೈನ್ ವಿಷಯಕ್ಕೆ ಬಂದ್ರೆ, ಸೊ ನಮ್ಮ ಸ್ಪರ್ಧಾ ಅರಿವು ಅಕಾಡೆಮಿ ಇದೆ, ಬೋತ್ ಕನ್ನಡ ಮತ್ತು ಇಂಗ್ಲಿಷ್ ಅಲ್ಲಿ ಮ್ಯಾಗಝೈನ್ ಕೂಡ ಅವೈಲಬಲ್ ಇದೆ. ಸೊ ಕೇರ್ ಇಂಡಿಯಾ ಮತ್ತೆ ಸ್ಪರ್ಧಾ ಅರಿವು ಅಂತ ಹೇಳಿ ಗೊತ್ತೇ ಇದೆ. ಸೊ 40 ಕ್ವಶನ್ಸ್ ಬರುತ್ತೆ ಇಂಟು 2, 40 ಇಂಟು 2 80 ಮಾರ್ಕ್ಸ್. ಅಂದ್ರೆ 80 ಮಾರ್ಕ್ಸ್ ನಿಮ್ಗೆ ಪೇಪರ್ 1 ಅಲ್ಲಿ ಕರೆಂಟ್ ಅಫೇರ್ಸ್ಗೆ ಕವರ್ ಮಾಡ್ತಾರೆ, ಕ್ವಶನ್ಸ್ ಆಗುತ್ತೆ. ಇನ್ನ ಪೇಪರ್ 2 ನಲ್ಲಿ ಒಂದು 20 ಕ್ವಶನ್ಸ್ ಬರುತ್ತೆ ಕರೆಂಟ್ ಅಫೇರ್ಸ್. ಸುಮಾರು 60 ಕ್ವಶನ್ಸ್ ನಿಮ್ಗೆ ಕರೆಂಟ್ ಅಫೇರ್ಸ್ ಒಂದರಲ್ಲೇ ಬಂದ್ಬಿಡುತ್ತೆ ಪೇಪರ್ 1, ಪೇಪರ್ 2 ನಲ್ಲಿ. ಓಕೆ, ಇನ್ನ ಮಾನವಿಕ ಶಾಸ್ತ್ರ ಅಂದ್ರೆ ಹ್ಯುಮ್ಯಾನಿಟೀಸ್ ಅಂತ ಹೇಳಿ ಕರೀತಾರೆ. ಹ್ಯುಮ್ಯಾನಿಟೀಸ್ ಅಲ್ಲಿ 60 ಕ್ವಶನ್ಸ್ ಬರುತ್ತೆ. 40 + 60 100 ಆಯ್ತು. ಸೊ ಮಾನವಿಕ ಶಾಸ್ತ್ರದಲ್ಲಿ ನಿಮಗೆ 60 ಕ್ವಶನ್ಸ್ ಇಂಟು 120 ಮಾರ್ಕ್ಸ್. ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಮಾನವಿಕ ಶಾಸ್ತ್ರ ಅಂದ್ರೆ, ಅಗೇನ್ ಹಿಸ್ಟರಿ, ಇತಿಹಾಸ ಬರುತ್ತೆ. ನೆಕ್ಸ್ಟ್ ಜಿಯೋಗ್ರಫಿ, ಭೂಗೋಳ ಶಾಸ್ತ್ರ. ಇನ್ ಜನರಲ್ ಆಗಿ ಹೇಳೋದಾದ್ರೆ ಸೊ ಪೊಲಿಟಿ, ಕಾನ್ಸ್ಟಿಟ್ಯೂಷನ್ ಅಥವಾ ರಾಜಕೀಯ ವ್ಯವಸ್ಥೆ, ಅಂಡ್ ಎಕನಾಮಿಕ್ಸ್. ಓಕೆ, ಅರ್ಥಶಾಸ್ತ್ರ ಅಥವಾ ಆರ್ಥಿಕತೆ. ಅಷ್ಟು ನಿಮ್ಗೆ ಹ್ಯುಮ್ಯಾನಿಟೀಸ್ ಅಲ್ಲಿ ಬಂದ್ಬಿಡುತ್ತೆ. 60 ಕ್ವಶನ್ಸ್ ನಿಮ್ಗೆ ಅಲ್ಲಿ ಕೇಳ್ತಾರೆ. ಸೊ 120 ಮಾರ್ಕ್ಸ್ ಆಗುತ್ತೆ. ಇನ್ನ ಪೇಪರ್ 2 ನಲ್ಲಿ 3 ಪಾರ್ಟ್ ಬರುತ್ತೆ. ಸೊ ರಾಜ್ಯದ ಪ್ರಾಮುಖ್ಯತೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಅಧ್ಯಯನ, ಸ್ಟೇಟ್ ಕರೆಂಟ್ ಅಫೇರ್ಸ್ ಬಂದ್ಬಿಡುತ್ತೆ. ಸೊ ಸ್ಟೇಟ್ ಕರೆಂಟ್ ಅಫೇರ್ಸ್ ಪ್ಲಸ್ ನಿಮ್ಗೆ ಇಲ್ಲಿ ಇನ್ನೇನು ಓದ್ಬೇಕಾಗುತ್ತೆ ಅಂತಂದ್ರೆ, ಸ್ಟೇಟ್ ಕರೆಂಟ್ ಅಫೇರ್ಸ್ ಜೊತೆಗೆ ಎಕನಾಮಿಕ್ ಸರ್ವೆ, ಬಜೆಟ್ ಅನ್ನ ನೋಡ್ಕೋಬೇಕಾಗುತ್ತೆ. ಇಲ್ಲಿ 40 ಕ್ವಶನ್ಸ್ ಬಂದ್ಬಿಡುತ್ತೆ. ಅಂದ್ರೆ ಇಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಒಂದು 20 ಕ್ವಶನ್ಸ್, ಬಜೆಟ್, ಎಕನಾಮಿಕ್ ಸರ್ವೆ ನಲ್ಲಿ ಇನ್ನ 20 ಕ್ವಶನ್ಸ್ ಬಂದ್ಬಿಡುತ್ತೆ ಇಂಟು 2 ಅಂದ್ರೆ 80 ಮಾರ್ಕ್ಸ್ ಅಲ್ಲೇ ಬಂದ್ಬಿಡುತ್ತೆ ನಿಮ್ಗೆ. ಓಕೆ, ಇನ್ನ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ, ಸೆಕೆಂಡ್ ಪೇಪರ್ ಅಲ್ಲಿ ಬರುತ್ತೆ. ಸೈನ್ಸ್ ಅಂಡ್ ಟೆಕ್ನಾಲಜಿ, ಪರಿಸರ ವಿಜ್ಞಾನ. ಓಕೆ, ಪರಿಸರ ವಿಜ್ಞಾನ, ಬಯೋಡೈವರ್ಸಿಟಿ, ಎಕಾಲಜಿ, ಎನ್ವಿರಾನ್ಮೆಂಟ್ ಬಂದ್ಬಿಡುತ್ತೆ. ಇದು 30 ಕ್ವಶನ್ಸ್ ಬಂದ್ಬಿಡುತ್ತೆ ಇಂಟು 2 60. ಓಕೆ, ಸೊ ಅಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕಾಲಜಿ, ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಚೇಂಜ್, ಇದ್ರ ಮೇಲೆ ನಿಮ್ಗೆ 30 ಕ್ವಶನ್ಸ್ ಕೇಳ್ತಾರೆ. ಇನ್ನ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ, 30 ಕ್ವಶನ್ಸ್, 30 ಪ್ರಶ್ನೆಗಳು ಬರುತ್ತೆ ಇಂಟು 60 ಅಲ್ಲೇ ನಿಮ್ಗೆ ಬಂದ್ಬಿಡುತ್ತೆ. ಈ ತರ ಪೇಪರ್ 1, ಪೇಪರ್ 2. ಓಕೆ, ಸೊ ಪೇಪರ್ 1 ನಲ್ಲಿ 100 ಕ್ವಶನ್ಸ್ ಇಂಟು 2 200 ಮಾರ್ಕ್ಸ್. ಪೇಪರ್ 2 ನಲ್ಲಿ 100 ಕ್ವಶನ್ಸ್ ಇಂಟು 2 200 ಮಾರ್ಕ್ಸ್. ಟೋಟಲ್ 400 ಮಾರ್ಕ್ಸ್ ಗೆ ಪ್ರಿಲಿಮಿನರಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಸೊ ಅದಾದ ನಂತರ ಮೇನ್ಸ್ ಇರುತ್ತೆ. ಸಾರಿ, ಈ ಪ್ರಿಲಿಮಿನರಿನಲ್ಲಿ ಇನ್ ಡೀಟೇಲ್ ಆಗಿ ಸಬ್ಜೆಕ್ಟ್ಸ್ ಅನ್ನ ನಾವು ನೋಡೋದಾದ್ರೆ ಯಾವ್ಯಾವ್ದ್ರಲ್ಲಿ ಏನೇನ್ ಬರುತ್ತೆ ಅಂತ ಪೇಪರ್ 1 ಅಲ್ಲಿ ನಾವು ನೋಡೋದಾದ್ರೆ, ಓಕೆ, ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಅಂದ್ರೆ ಪೇಪರ್ 1 ಪ್ರಿಲಿಮಿನರಿ. ಪೇಪರ್ 1 ಅಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು. ಸೊ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್.
ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಆಗುತ್ತೆ. ಸುಮಾರು 40 ಕ್ವಶನ್ಸ್ ಆಗುತ್ತೆ, ಇಂಟು 2 80 ಮಾರ್ಕ್ಸ್ ಆಗುತ್ತೆ. ಇನ್ನ ಮಾನವಿಕ ಶಾಸ್ತ್ರ, ಹ್ಯುಮ್ಯಾನಿಟೀಸ್, ಅದರಲ್ಲಿ ಏನ್ ಕೇಳ್ತಾರೆ? ಭಾರತದ ಇತಿಹಾಸ, ಇಂಡಿಯನ್ ಹಿಸ್ಟ್ರಿ. ಅವ್ನು ಮುಂದೆ ಹೇಳ್ತಾ ಹೋಗ್ತಾರೆ, ಕರ್ನಾಟಕವನ್ನ ಪ್ರಾಮುಖ್ಯವಾಗಿರಿಸಿಕೊಂಡು ಭಾರತದ ರಾಷ್ಟ್ರೀಯ ಚಳುವಳಿಗೆ ಹೆಚ್ಚಿನ ಗಮನ ನೀಡಿ. ಅಂದ್ರೆ ವಿತ್ ಸ್ಪೆಷಲ್ ಫೋಕಸ್ ಆನ್ ಕರ್ನಾಟಕ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ ವಿತ್ ಸ್ಪೆಷಲ್ ಫೋಕಸ್ ಆನ್ ಕರ್ನಾಟಕ ಹಿಸ್ಟ್ರಿ ಅಂಡ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್ ಅಂತ ಅವನು ಕೇಳ್ತಾನೆ. ಆದ್ರೆ ಕರ್ನಾಟಕ ಇತಿಹಾಸನು ಕೂಡ ನೋಡ್ಕೋಬೇಕಾಗತ್ತೆ. ಇನ್ನು ಅದ್ರಲ್ಲಿ ಏನೇನ್ ನೋಡ್ಕೋಬೇಕು? ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸದ ಬಗ್ಗೆ ವಿಸ್ತಾರವಾದ ಸಾಮಾನ್ಯ ತಿಳುವಳಿಕೆ. ಅಂದ್ರೆ ಈ ಹಿಸ್ಟ್ರಿನಲ್ಲಿ ಏನೇನ್ ನೋಡ್ಕೋಬೇಕು ಅಂದ್ರೆ ಪೊಲಿಟಿಕಲ್ ಹಿಸ್ಟರಿ, ಎಕನಾಮಿಕ್ ಹಿಸ್ಟರಿ, ಓಕೆ, ಸೋಷಿಯಲ್ ಹಿಸ್ಟರಿ ಅಂಡ್ ಕಲ್ಚರಲ್ ಹಿಸ್ಟರಿ. ಕೇವಲ ಬರೀ ಕಲ್ಚರಲ್ ಅಷ್ಟೇ ನೋಡ್ಕೋಬಾರ್ದು, ಎಲ್ಲವನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಸೋಷಿಯಲ್, ಎಕನಾಮಿಕಲ್, ಪೊಲಿಟಿಕಲ್ ಅಂಡ್ ಕಲ್ಚರಲ್ ಹಿಸ್ಟರಿ ಅಷ್ಟನ್ನು ಇಂಡಿಯನ್ ಹಿಸ್ಟ್ರಿ ಅಂಡ್ ಕರ್ನಾಟಕ ಹಿಸ್ಟ್ರಿ ಇನ್ ಜನರಲ್ ಆಗಿ ಹೇಳೋದಾದ್ರೆ. ಇನ್ನ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರೊಂದಿಗೆ ವಿತ್ ಸ್ಪೆಷಲ್ ಫೋಕಸ್ ಆನ್ ಕರ್ನಾಟಕ ಅದನ್ನ ಇಟ್ಕೊಂಡು ಜಾಗತಿಕ ಭೌಗೋಳಶಾಸ್ತ್ರ ಮತ್ತು ಭಾರತದ ಭೌಗೋಳಶಾಸ್ತ್ರ, ಜಿಯೋಗ್ರಫಿ. ಓಕೆ, ಅಲ್ಲಿ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ನೋಡ್ಕೋಬೇಕಾಗತ್ತೆ, ಜಾಗತಿಕ ಭೌಗೋಳಶಾಸ್ತ್ರ, ಭಾರತದ ಭೌಗೋಳಶಾಸ್ತ್ರ ಇಂಡಿಯನ್ ಜಿಯೋಗ್ರಫಿ ಅಂಡ್ ಆಲ್ಸೋ ಕರ್ನಾಟಕ ಜಿಯೋಗ್ರಫಿ. ಇನ್ನ ದೇಶದ ರಾಜಕೀಯ ಆರ್ಥಿಕ ವ್ಯವಸ್ಥೆ, ಇದು ಕೂಡ ಹ್ಯುಮ್ಯಾನಿಟೀಸ್ ಅಲ್ಲೇ ಬಂದ್ಬಿಡ್ತವೆ. ದೇಶದ ರಾಜಕೀಯ ಆರ್ಥಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಅಂತಂದ್ರೆ ಇಂಡಿಯನ್ ಪೊಲಿಟಿ, ಆರ್ಥಿಕ ವ್ಯವಸ್ಥೆ ಅಂದ್ರೆ ಎಕನಾಮಿಕ್ಸ್. ಸೊ ರಾಜಕೀಯ ವ್ಯವಸ್ಥೆ, ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್, ನಿರಂತರ ಅಭಿವೃದ್ಧಿ ಯೋಜನೆಗಳು, ಕಂಟಿನ್ಯೂಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್, ಆರ್ಥಿಕ ಸುಧಾರಣೆಗಳು, ಎಕನಾಮಿಕ್ ರಿಫಾರ್ಮ್ಸ್, ಬಡತನ ನಿರ್ಮೂಲನೆ, ಓಕೆ, ಪಾವರ್ಟಿ ಎಲಿವೇಶನ್, ಜನಸಂಖ್ಯಾ ಶಾಸ್ತ್ರ, ಓಕೆ. ಸೊ ಸಾಮಾಜಿಕ ಬದಲಾವಣೆಗಳನ್ನ ಒಳಗೊಂಡಂತೆ, ಸೋಷಿಯಲ್ ಚೇಂಜಸ್ ನ ಒಳಗೊಂಡಂತೆ ಏನಾದ್ರು ಇದ್ರೆ ಸೊ ಎಕನಾಮಿಕ್ಸ್, ಸೊ ಪೊಲಿಟಿ ನೋಡ್ಕೋಬೇಕಾಗುತ್ತೆ. ಇಷ್ಟು ಪ್ರಿಲಿಮಿನರಿನಲ್ಲಿ ಪೇಪರ್ 1. ಓಕೆ, ಇನ್ನ ಪೇಪರ್ 2 ನಲ್ಲಿ ಏನೆಲ್ಲ ಇರುತ್ತೆ ನಾವು ನೋಡೋದಾದ್ರೆ, ಪೇಪರ್ 2 ನಲ್ಲಿ ಓಕೆ, ಪೇಪರ್ 2 ಕೂಡ 100 ಮಾರ್ಕ್ಸ್ ಇರುತ್ತೆ, ಇಂಟು 2 200 ಮಾರ್ಕ್ಸ್. ಓಕೆ, ಇಲ್ಲಿ ರಾಜ್ಯದ ಪ್ರಾಮುಖ್ಯತೆಯ ಪ್ರಸ್ತುತ ಘಟನೆಗಳು, ಸೊ ಸ್ಟೇಟ್ ಕರೆಂಟ್ ಅಫೇರ್ಸ್ ನ ನೋಡ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ಸ್ಟೇಟ್ ಕರೆಂಟ್ ಅಫೇರ್ಸ್ ಮೇಲೆ ಇಲ್ಲಿ 20 ಕ್ವಶನ್ಸ್ ಬರೋ ಸಾಧ್ಯತೆ ಇದೆ. ಓಕೆ, ಅಲ್ಲಿ 40 ಕ್ವಶನ್ಸ್, ಇಲ್ಲಿ 20 ಕ್ವಶನ್ಸ್. ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ನಿಮಗೆ 60 ಕ್ವಶನ್ಸ್ ಬರುತ್ತೆ. 16 into 2 ಎಷ್ಟಾಯ್ತು? 120 ಕರೆಂಟ್ ಅಫೇರ್ಸ್ ಮೇಲೆ. ಓಕೆ, ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ತರಗತಿಗಳನ್ನ ಕೂಡ ಮಾಡ್ತಾ ಇದ್ದೀವಿ. ಓಕೆ, ಪ್ರತಿ ಮಂತ್ ಮ್ಯಾಗಝೈನ್ ಕೂಡ ಎಕ್ಸ್ಪರ್ಟ್ ಫ್ಯಾಕಲ್ಟಿಗಳು ಕ್ಲಾಸಸ್ ಅನ್ನ ಮಾಡ್ತಾ ಇದ್ದೀವಿ. ಓಕೆ, ನಿಮಗೆ ಇಚ್ಛೆ ಇದ್ದಲ್ಲಿ ಅದಕ್ಕೂ ಕೂಡ ಕೋರ್ಸ್ಗೆ ಜಾಯಿನ್ ಆಗಬಹುದು. ಇನ್ನ ರಾಜ್ಯದ ಪ್ರಮುಖ ಯೋಜನೆಗಳು, ಸ್ಟೇಟ್ ಗವರ್ನಮೆಂಟ್ ಪ್ರೋಗ್ರಾಮ್ಸ್, ಇದಕ್ಕೆ ನೀವು ಎಕನಾಮಿಕ್ ಸರ್ವೆ, ಬಜೆಟ್ ಅದನ್ನ ನೀವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ಅಗೈನ್ 20 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲಿ ಟೋಟಲ್ 40 ಕ್ವಶನ್ಸ್ ಇಂಟು 80 ಮಾರ್ಕ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಇನ್ನ ಸಾಮಾನ್ಯ ವಿಜ್ಞಾನ ತಂತ್ರಜ್ಞಾನ, ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಪರಿಸರ ವಿಜ್ಞಾನ. ಓಕೆ, ಪರಿಸರ ವಿಜ್ಞಾನ ಅಂದ್ರೆ ಎಕಾಲಜಿ, ಎನ್ವಿರಾನ್ಮೆಂಟ್, ಬಯೋಡೈವರ್ಸಿಟಿ, ಅದಕ್ಕೆ ಸಂಬಂಧಪಟ್ಟ. ಅದರಲ್ಲಿ ವಿಷಯದಲ್ಲಿ ಪ್ರಾವೀಣ್ಯತೆ ಅಗತ್ಯತೆ ಇಲ್ಲ, ಅಂದ್ರೆ ತುಂಬಾ ಇನ್ ಡೀಟೇಲ್ ಸಬ್ಜೆಕ್ಟ್ ನಾಲೆಡ್ಜ್ ಬೇಡ, ಇನ್ ಜನರಲ್ ಅಂತ ಹೇಳಿ ನಮ್ಗೆ ಹೇಳ್ತೀವಿ. ಓಕೆ, ಅದರಲ್ಲಿ ಆರೋಗ್ಯ, ಹೆಲ್ತ್, ಪರಿಸರ ವಿಜ್ಞಾನ, ಜೈವಿಕ ವೈವಿಧ್ಯತೆ, ಬಯೋಡೈವರ್ಸಿಟಿ, ಹವಾಮಾನ ಬದಲಾವಣೆಗಳನ್ನ ಒಳಗೊಂಡಂತೆ. ಹವಾಮಾನ ಬದಲಾವಣೆ ಅಂದ್ರೆ ಕ್ಲೈಮೇಟ್ ಚೇಂಜ್, ಅದನ್ನ ಒಳಗೊಂಡಂತೆ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ, ಎಕಾಲಜಿ, ಎನ್ವಿರಾನ್ಮೆಂಟ್, ಬಯೋಡೈವರ್ಸಿಟಿನ ಓದ್ಬೇಕು. ಇನ್ನ ದೈನಂದಿನ ವಿಜ್ಞಾನ ಮತ್ತು ತಂತ್ರಜ್ಞಾನದ ಅನುಭವಗಳು, ಅಂದ್ರೆ ಅಪ್ಲೈಡ್ ಸೈನ್ಸ್ ಅಂತ ಕೇಳ್ತಾರೆ. ಇದು ಕೂಡ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗೋದೇನ್ ಬೇಕಾಗಿಲ್ಲ. ಡೇ ಟು ಡೇ ಕರೆಂಟ್ ಅಫೇರ್ಸ್ ಅಥವಾ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಬ್ಸರ್ವೇಷನ್ಸ್ ಅನ್ನ ಕೇಳ್ತಾರೆ. ಅಪ್ಲೈಡ್ ಸೈನ್ಸ್ ಅಂದ್ರೆ ವಿಜ್ಞಾನ ವಿಷಯದಲ್ಲಿ ವಿಶೇಷ ಅಧ್ಯಯನ ಮಾಡದ, ಯಾರಾದ್ರೂ ವಿಜ್ಞಾನದಲ್ಲಿ ಅಧ್ಯಯನ ಮಾಡದ ವ್ಯಕ್ತಿನೂ ಕೂಡ ಸೊ ವಿಜ್ಞಾನದ ಬಗ್ಗೆ ಒಂದು ತಿಳುವಳಿಕೆ ಇರುವಂತ ಕ್ವಶನ್ಸ್ಗಳು ಅಂತ ಹೇಳ್ತಾರೆ. ಸುಶಿಕ್ಷಿತ ವ್ಯಕ್ತಿಗೆ ನಿರೀಕ್ಷಿಸಬಹುದಾದ ಅನುಭವಗಳು, ಓಕೆ, ಅವಲೋಕನಗಳು, ಪರಿಣಾಮಗಳು, ಸಮಕಾಲೀನ ಬೆಳವಣಿಗೆ. ಇನ್ ಜನರಲ್ ಆಗಿ ಹೇಳ್ಬೇಕಂದ್ರೆ ಅಪ್ಲೈಡ್ ಸೈನ್ಸ್, ಡೇ ಟು ಡೇ ಅಪ್ಲೈಡ್ ಸೈನ್ಸ್ ಬಗ್ಗೆ ಕೇಳ್ತಾರೆ. ಇಲ್ಲಿ ನಿಮಗೆ ಒಂದು 8 to 10 ಕ್ವಶನ್ಸ್ ಬರೋ ಸಾಧ್ಯತೆ ಇರುತ್ತೆ. ಸಾಮಾನ್ಯ ಮಾನಸಿಕ ಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ, ಅದರಲ್ಲಿ ಮನೋಶಕ್ತಿ, ಗ್ರಹಿಸುವಿಕೆ, ತಾರ್ಕಿಕ ಪ್ರತಿಪಾದನೆ, ವಿಶ್ಲೇಷಣಾ ಸಾಮರ್ಥ್ಯ, ಓಕೆ,
ನಿರ್ಧಾರ ತೆಗೆದುಕೊಳ್ಳುವಿಕೆ, ಡಿಸಿಷನ್ ಮೇಕಿಂಗ್, ಸಮಸ್ಯೆ ಬಿಡಿಸುವಿಕೆ, ಮೂಲ ಗಣಿತ ವಿಜ್ಞಾನ, ದತ್ತಾಂಶ ವ್ಯಾಖ್ಯಾನ. ಸೊ ಇಲ್ಲಿ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಅಲ್ಲಿ ಹೇಳ್ತಾನೆ 10ನೇ ತರಗತಿ ಅಥವಾ SSLC ಮಟ್ಟದಲ್ಲಿ ಅಂತ, 10th ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಅಂತ ಹೇಳ್ತಾನೆ. ಬಟ್ ಅದಕ್ಕಿಂತ ಹೈಯರ್ ಲೆವೆಲ್ ಅಲ್ಲೇ ಕ್ವಶನ್ಸ್ ಬರ್ತವೆ. ಓಕೆ, ಇಷ್ಟು ನಿಮ್ಗೆ ಪೇಪರ್ 1, ಪೇಪರ್ 2. ಪೇಪರ್ 1 ಅಲ್ಲಿ 200 ಮಾರ್ಕ್ಸ್, ಪೇಪರ್ 2 200 ಮಾರ್ಕ್ಸ್, 400 ಮಾರ್ಕ್ಸ್ಗೆ ಪ್ರಿಲಿಮಿನರಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅಲ್ಲಿಂದ ನಿಮಗೆ ಮೇನ್ಸ್ಗೆ ಹೋಗ್ತೀವಿ. ಓಕೆ, ಮೇನ್ಸ್ ಅಲ್ಲಿ ನಿಮ್ಗೆ ಬಂದ್ರೆ ಓಕೆ ನೋಡಿ, ಕನ್ನಡ ಇಂಗ್ಲಿಷು 150 ಕ್ವಾಲಿಫೈಯಿಂಗ್ ಪೇಪರ್. ಅದಾದ ನಂತರ ಇಲ್ಲಿ 1250, ಟೋಟಲ್ 1750 ಗೆ ನಿಮ್ಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ. ಡಿಸ್ಕ್ರಿಪ್ಟಿವ್ ನಲ್ಲಿ ಮೇನ್ಸ್ ಎಕ್ಸಾಮ್ ಅನ್ನ ಮಾಡ್ತಾರೆ. ಮುಖ್ಯ ಪರೀಕ್ಷೆ, ಅದರಲ್ಲಿ ಅರ್ಹತಾ ಪರೀಕ್ಷೆಗಳು. ಇಲ್ಲಿ ಕನ್ನಡ ಅಂಡ್ ಇಂಗ್ಲಿಷ್ ಅನ್ನ ಟೆಸ್ಟ್ ಮಾಡ್ತಾರೆ, ಜಸ್ಟ್ ಕ್ವಾಲಿಫೈಯಿಂಗ್ ಟೆಸ್ಟ್ ಮಾಡ್ತಾರೆ. ಒಂದೊಂದು ಪೇಪರ್ ಅಲ್ಲಿ ಕನ್ನಡದಲ್ಲಿ 150, ಇಂಗ್ಲಿಷ್ ಅಲ್ಲಿ 150 ಅಂಕಗಳಿಗೆ ಇರುತ್ತೆ. 2 ಅವರ್ಸ್ ಇರುತ್ತೆ. 2 ಗಂಟೆನಲ್ಲಿ 150 ಮಾರ್ಕ್ಸ್ಗೆ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ಕ್ವಾಲಿಫೈಯಿಂಗ್ ಪೇಪರ್ ಇರುತ್ತೆ, ಅದನ್ನ ರ್ಯಾಂಕಿಗೆ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್, ಸೊ ನಿಮಗೆ 5 ಪತ್ರಿಕೆಗಳಿರುತ್ತೆ. ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5. ಒಂದೊಂದರಲ್ಲಿ 250 ಮಾರ್ಕ್ಸ್, 3 ಅವರ್ಸ್, 250 ಅಂಕಗಳು 3 ಗಂಟೆಗಳಲ್ಲಿ ಬರಿಬೇಕಾಗುತ್ತೆ. ಸೊ ಅಲ್ಲಿ ಪೇಪರ್ 1 ಪ್ರಬಂಧಗಳು, ಎಸ್ಸೆ, ಅದು 250 ಮಾರ್ಕ್ಸ್ ಇರುತ್ತೆ. ಸೊ 2 ಎಸ್ಸೆ ಕೊಡ್ತಾರೆ. ಸೊ 2 ಎಸ್ಸೆನ ಬರಿಬೇಕಾಗುತ್ತೆ. 2 ಎಸ್ಸೆ ಮ್ಯಾಂಡೇಟರಿ ಬರಿಬೇಕು. ಇನ್ನ ಪೇಪರ್ 2 ಸಾಮಾನ್ಯ ಅಧ್ಯಯನ, ಜನರಲ್ ಸ್ಟಡೀಸ್, ಪೇಪರ್ 1 250 ಮಾರ್ಕ್ಸ್, 3 ಅವರ್ಸ್ ಇರುತ್ತೆ. ಪತ್ರಿಕೆ 3 ಜನರಲ್ ಸ್ಟಡೀಸ್ 2 250 ಮಾರ್ಕ್ಸ್, 3 ಅವರ್ಸ್ ಇರುತ್ತೆ. ಇನ್ನ ಪೇಪರ್ 4 ಜನರಲ್ ಸ್ಟಡೀಸ್ 3, ಸೊ 250 ಅಂಕಗಳು, ಸೊ 3 ಅವರ್ಸ್ ಇರುತ್ತೆ. ಇನ್ನ ಪೇಪರ್ 5 ಜನರಲ್ ಸ್ಟಡೀಸ್ 4 250 ಮಾರ್ಕ್ಸ್, 3 ಅವರ್ಸ್ ಇರುತ್ತೆ. ಈ ತರ ಒಟ್ಟು ನಿಮಗೆ ನೋಡಿ, ಕನ್ನಡ ಇಂಗ್ಲಿಷ್ ಅನ್ನ ಸೇರಿಸ್ಕೊಂಡ್ರೆ ನಿಮ್ಗೆ 5 + 6 7 ಆಗುತ್ತೆ ಪೇಪರ್ಸ್. ಸೊ ಅದು ಕ್ವಾಲಿಫೈಯಿಂಗ್ ಪೇಪರ್, ಬಿಟ್ ಪೇಪರ್ ತೆಗೆದ್ರೆ 5 ಪೇಪರ್ಸ್ ಆಗುತ್ತೆ. ಓಕೆ, ಇಲ್ಲ ಸೊ ಕ್ವಾಲಿಫೈಯಿಂಗ್ ಪೇಪರ್ ಬಿಟ್ಟು ನೀವು ನೋಡೋದಾದ್ರೆ, ಓಕೆ, ಮುಖ್ಯ ಪರೀಕ್ಷೆ ಪತ್ರಿಕೆ 1, 2ರ ವಿಷಯಗಳು. ಪೇಪರ್ 1, ಪೇಪರ್ 2 ನಲ್ಲಿ ಏನೆಲ್ಲ ಇರುತ್ತೆ. ಪೇಪರ್ 1 ನಲ್ಲಿ ಪ್ರಬಂಧ, ಇನ್ನೊಂದು ಜನರಲ್ ಸ್ಟಡೀಸ್. ಪೇಪರ್ 2 ಪೇಪರ್ 1 ಪ್ರಬಂಧಗಳು, ಎಸ್ಸೆ ಕೇಳ್ತಾರೆ. ಎಸ್ಸೆ ನಲ್ಲಿ 2 ಎಸ್ಸೆಗಳು ಬರಿಬೇಕಾಗುತ್ತೆ. ಈ ಎಸ್ಸೆ ಎಷ್ಟು ಮಾರ್ಕ್ಸ್ ಇರುತ್ತೆ? 250 ಮಾರ್ಕ್ಸ್ ಇರುತ್ತೆ. 2 ಎಸ್ಸೆ ಅಂತಂದ್ರೆ 125 125 125 125ಗೆ 2 ಎಸ್ಸೆ ಇರುತ್ತೆ. ಪೇಪರ್ 1 ಎಸ್ಸೆ 1 ಬಂದು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತ ಎಸ್ಸೆ ಕೇಳ್ತಾರೆ. 1 ಬರಿಬೇಕಾಗುತ್ತೆ, ಯಾವ್ದಾದ್ರು 1 ಇರುತ್ತೆ ಎಸ್ಸೆ ನಲ್ಲಿ. ಎಸ್ಸೆ 2 ಬಂದ್ರೆ ಸ್ಥಳೀಯ ಅಂದ್ರೆ ಸ್ಟೇಟ್ ಎಸ್ಸೆಗೆ ಇರುತ್ತೆ. ಸ್ಟೇಟ್ ಇಂಪಾರ್ಟೆನ್ಸ್ ಎಸ್ಸೆ ಇರುತ್ತೆ. ಅಂದ್ರೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಗೆ 1 ಸೆಲೆಕ್ಟ್ ಮಾಡ್ಕೋಬೇಕು, ಸ್ಟೇಟ್ 1 ಸೆಲೆಕ್ಟ್ ಮಾಡ್ಕೋಬೇಕು. ಟೋಟಲ್ 2 ಎಸ್ಸೆ 125 ಮಾರ್ಕ್ಸ್ ಆಗುತ್ತೆ. 250 ಮಾರ್ಕ್ಸ್ಗೆ ಎಸ್ಸೆ ಇರುತ್ತೆ. ಇನ್ನ ನೀವು ಮೇನ್ಸ್ ಅನ್ನ ಕನ್ನಡ ಅಥವಾ ಇಂಗ್ಲಿಷ್ ಯಾವ್ದ್ರಲ್ಲಾದ್ರೂ ಬರೀಬಹುದು. ಓಕೆ, ಅದೇನು ಇಲ್ಲ, ಬಟ್ ಒಂದ್ಸಲ ಬರ್ದ್ರೆ ಎಲ್ಲವೂ ಕನ್ನಡದಲ್ಲೇ ಬರೀಬೇಕು, ಇಲ್ಲ ಇಂಗ್ಲಿಷ್ ಅಲ್ಲೇ ಬರೀಬೇಕಾಗುತ್ತೆ. ಇನ್ನ ಪೇಪರ್ 2ಗೆ ಬಂದ್ರೆ, ಸೊ ಇಲ್ಲಿ ನೋಡಿ, ಪೇಪರ್ 2 ನಲ್ಲಿ 3 ವಿಷಯಗಳು ಬಂದ್ಬಿಡುತ್ತೆ. ಇದು ಕೂಡ 250 ಮಾರ್ಕ್ಸ್ ಇರುತ್ತೆ. ನೋಡಿ, ಎಸ್ಸೆ ಕೂಡ 250 ಮಾರ್ಕ್ಸ್, 3 ಅವರ್ಸ್ ಇರುತ್ತೆ. ಪೇಪರ್ 2 ಕೂಡ ಅಂದ್ರೆ ಜನರಲ್ ಸ್ಟಡೀಸ್ 1 250 ಮಾರ್ಕ್ಸ್, 3 ಅವರ್ಸ್ ಇರುತ್ತೆ. ಓಕೆ, ಇಲ್ಲೇನಿರುತ್ತೆ? ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆ, ಹಿಸ್ಟರಿ ಅಂಡ್ ಕಲ್ಚರಲ್ ಹೆರಿಟೇಜ್ ಅಂತ ಇಲ್ಲಿ ಕರೀತಾರೆ. ಹಿಸ್ಟರಿ ಅಂಡ್ ಕಲ್ಚರಲ್ ಹೆರಿಟೇಜ್ ಸುಮಾರು 80 ರಿಂದ 85 ಮಾರ್ಕ್ಸ್ಗೆ ಬರಿಬೇಕಾಗುತ್ತೆ. ಸುಮಾರು 7 ರಿಂದ 8 ಕ್ವಶನ್ಸ್ ಗಳು ಕೇಳ್ತಾರೆ ಇಲ್ಲಿವರೆಗೂ. ಓಕೆ, 80 ರಿಂದ 85 ಮಾರ್ಕ್ಸ್ಗೆ ಹಿಸ್ಟ್ರಿ ಇರುತ್ತೆ. ಓಕೆ, ಅದ್ರಲ್ಲಿ ಇಂಡಿಯನ್ ಹಿಸ್ಟ್ರಿ, ಕಲ್ಚರ್ ಪಾರ್ಟ್, ಕರ್ನಾಟಕ ಹಿಸ್ಟ್ರಿ ಎಲ್ಲ ಓದ್ಬೇಕಾಗತ್ತೆ. ಇನ್ನ ಸಾಮಾಜಿಕ ಮತ್ತು ರಾಜಕೀಯ ದೃಷ್ಟಿಕೋನ, ಓಕೆ, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್,
ಅದು ಕೂಡ 80 to 85 ಮಾರ್ಕ್ಸ್ ಇರುತ್ತೆ. ಸುಮಾರು 7 ರಿಂದ 8 ಕ್ವಶನ್ಸ್ ನಿಮಗೆ ಮೇನ್ಸ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್. ಇನ್ನ ಭಾರತದ ಅರ್ಥವ್ಯವಸ್ಥೆ, ಎಕನಾಮಿಕ್ಸ್, ಅದರಲ್ಲಿ ಯೋಜನೆ, ಪ್ಲಾನಿಂಗ್, ಗ್ರಾಮೀಣಾಭಿವೃದ್ಧಿ, ರೂರಲ್ ಡೆವಲಪ್ಮೆಂಟ್, ದತ್ತಾಂಶ ವಿಶ್ಲೇಷಣೆ, ಡಾಟಾ ಇಂಟರ್ಪ್ರಿಟೇಷನ್ ಅಂತ ಬರುತ್ತೆ. ಸೊ ಇಲ್ಲೂ ಕೂಡ 80 ರಿಂದ 85 ಮಾರ್ಕ್ಸ್ ಇರುತ್ತೆ. 7 ರಿಂದ 8 ಕ್ವಶನ್ಸ್ ಬರುತ್ತೆ. ಸುಮಾರು 21 ಅಥವಾ 25 ಪ್ರಶ್ನೆಗಳು ನಿಮಗೆ ಮೇನ್ಸ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಓಕೆ, ಅದು ಚೇಂಜ್ ಆಗೋ ಸಾಧ್ಯತೆ ಕೂಡ ಇರುತ್ತೆ. ಈ ತರ ಪೇಪರ್ 2 ನಲ್ಲಿ 3 ಭಾಗಗಳು ಬರುತ್ತೆ: ಹಿಸ್ಟ್ರಿ, ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಅಂಡ್ ಎಕನಾಮಿಕ್ಸ್, ರೂರಲ್ ಡೆವಲಪ್ಮೆಂಟ್ ಅಂತ ಬರುತ್ತೆ. ಇನ್ನ ಪೇಪರ್ 2-3 ನಲ್ಲಿ ಮೈನ್ಸ್ ಅಲ್ಲಿ ಪತ್ರಿಕೆ 3, ಪೇಪರ್ 3 ಜನರಲ್ ಸ್ಟಡೀಸ್ 2 ನಲ್ಲಿ ಅಗೈನ್ ನಿಮಗೆ 3 ಪಾರ್ಟ್ ಬರುತ್ತೆ. ಸೊ ಭೌತಿಕ ಲಕ್ಷಣಗಳು, ಫಿಸಿಕಲ್ ಫೀಚರ್ಸ್ ಮತ್ತು ಸ್ವಾಭಾವಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್. ಅಂದ್ರೆ ಇದು ಜಿಯೋಗ್ರಫಿ ರಿಲೇಟೆಡ್, ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಇಲ್ಲೂ ಕೂಡ 80 to 85 ಮಾರ್ಕ್ಸ್ ಇರುತ್ತೆ. ಸುಮಾರು 7 ರಿಂದ 8 ಪ್ರಶ್ನೆಗಳು ಬರೋ ಸಾಧ್ಯತೆ ಇರುತ್ತೆ. 250 ಮಾರ್ಕ್ಸ್ 3 hours ಅಲ್ಲಿ ಎಕ್ಸಾಮ್ ಇರುತ್ತೆ. ಇನ್ನ ಭಾರತೀಯ ಸಂವಿಧಾನದ ಸ್ಥೂಲ ಸಮೀಕ್ಷೆ, ಓವರ್ ವ್ಯೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಅಂದ್ರೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಕೇಳ್ತಾರೆ. ಇಲ್ಲೂ ಕೂಡ 80 to 85 ಮಾರ್ಕ್ಸ್ ಇರುತ್ತೆ. 7 to 8 ಕ್ವಶನ್ಸ್ ಬರೋ ಸಾಧ್ಯತೆ ಇದೆ. ಇನ್ನ ಸಾರ್ವಜನಿಕ ಆಡಳಿತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇದು ಪ್ರಿಲಿಮ್ಸ್ ಅಲ್ಲಿ ಇಲ್ಲ, ಎಕ್ಸ್ಕ್ಲೂಸಿವ್ಲಿ ಮೈನ್ಸ್ ಅಲ್ಲಿ ಇದೆ. ಅದು ಇನ್ನೊಂದು ಸೋಷಿಯಲ್ ಅಂಡ್ ಪೊಲಿಟಿಕಲ್ ಪರ್ಸ್ಪೆಕ್ಟಿವ್ ಕೂಡ ಪ್ರಿಲಿಮ್ಸ್ ಅಲ್ಲಿ ಇಲ್ಲ, ಮೈನ್ಸ್ ಅಲ್ಲಿ ಇದೆ. ಸಾರ್ವಜನಿಕ ಆಡಳಿತ ನಿರ್ವಹಣೆ, ಸೊ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮ್ಯಾನೇಜ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಸಂಬಂಧಗಳು. ಇದು ಕೂಡ 7 ರಿಂದ 8 ಕ್ವಶನ್ಸ್, ಸುಮಾರು 80 to 85 ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ. ಇನ್ನ ಪೇಪರ್ 4 ಜನರಲ್ ಸ್ಟಡೀಸ್ 3 ನಲ್ಲೂ ಕೂಡ 3 ಪಾರ್ಟ್ ಬರುತ್ತೆ. ಇದು ಟೋಟಲಿ ಸೈನ್ಸ್ ಗೆ ಸಂಬಂಧಪಟ್ಟಿದ್ದು. ವಿಜ್ಞಾನ ತಂತ್ರಜ್ಞಾನದ ಪಾತ್ರ ಮತ್ತು ಪ್ರಭಾವ. ಓಕೆ, ರೋಲ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ಇನ್ಫ್ಲೂಯೆನ್ಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸಾರ್ವಜನಿಕ ವಲಯದಲ್ಲಿ ಮಾಹಿತಿ ತಂತ್ರಜ್ಞಾನ. ಓಕೆ, ಸೊ ಇನ್ಫಾರ್ಮೇಶನ್ ಟೆಕ್ನಾಲಜಿ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಅಥವಾ ಪಬ್ಲಿಕ್ ಸೆಕ್ಟರ್ ಅಂತ ಹೇಳಿ ಕೇಳ್ತಾರೆ. ಇಲ್ಲೂ ಕೂಡ 7 ರಿಂದ 8 ಪ್ರಶ್ನೆಗಳು 80 to 85 ಮಾರ್ಕ್ಸ್ ಬರೋ ಸಾಧ್ಯತೆ ಇರುತ್ತೆ. ಇನ್ನ ಸ್ವಾಭಾವಿಕ ವಿಜ್ಞಾನ, ಜೀವ ವಿಜ್ಞಾನ, ಕೃಷಿ ವಿಜ್ಞಾನ, ನ್ಯಾಚುರಲ್ ಸೈನ್ಸ್, ಬಯಾಲಜಿ, ಅಗ್ರಿಕಲ್ಚರಲ್ ಸೈನ್ಸ್ ಗೆ ಸಂಬಂಧಪಟ್ಟಂತೆ ಇಟ್ಟಿದ್ದಾರೆ. ಇದು ನಿಮಗೆ ಮೈನ್ಸ್ ಅಲ್ಲಿ ಬರುತ್ತೆ, ಪ್ರಿಲಿಮ್ಸ್ ಗಿಂತ ಹೆಚ್ಚಾಗಿ. ಇಲ್ಲೂ ಕೂಡ 7 ರಿಂದ 8 ಪ್ರಶ್ನೆಗಳು ಬರುತ್ತೆ. 80 to 85 ಮಾರ್ಕ್ಸ್ ಇರುತ್ತೆ. ಇನ್ನ ಪರಿಸರ, ಎಕಾಲಜಿ, ಎನ್ವಿರಾನ್ಮೆಂಟ್, ಸೊ ಅದರ ಬೆಳವಣಿಗೆ, ಸವಾಲುಗಳು, ಚಾಲೆಂಜಸ್, ಡೆವಲಪ್ಮೆಂಟ್, ಸೊ ಎಕಾಲಜಿ, ಎನ್ವಿರಾನ್ಮೆಂಟ್, ಕ್ಲೈಮೇಟ್ ಚೇಂಜ್, ಅದಕ್ಕೆ ಸಂಬಂಧಪಟ್ಟಂತೆ 7 ರಿಂದ 8 ಪ್ರಶ್ನೆಗಳು ಬರುತ್ತೆ. 80 to 85 ಮಾರ್ಕ್ಸ್ ಕೇಳ್ತಾರೆ. ಟೋಟಲ್ ಇದು ಕೂಡ 250 ಮಾರ್ಕ್ಸ್ ಇರುತ್ತೆ. 3 hours ಅಲ್ಲಿ ಎಕ್ಸಾಮ್ ನ ನೀವು ಬರೀಬೇಕಾಗುತ್ತೆ. ಇನ್ನ ನೆಕ್ಸ್ಟ್ ಇದಾದ ನಂತರ ನೀತಿಶಾಸ್ತ್ರ, ಎಥಿಕ್ಸ್ ಅಂತ ಬರುತ್ತೆ. ಪೇಪರ್ 5 ಜನರಲ್ ಸ್ಟಡೀಸ್ 4 ಅಲ್ಲಿ ಬರುತ್ತೆ. ಸೊ ನೀತಿಶಾಸ್ತ್ರ, ಓಕೆ, ನೀತಿಶಾಸ್ತ್ರ, ಸಮಗ್ರತೆ, ಎಥಿಕ್ಸ್, ಆಪ್ಟಿಟ್ಯೂಡ್, ಇಂಟಿಗ್ರಿಟಿ ಅಂತ ಕೇಳ್ತಾರೆ. ನೀತಿಶಾಸ್ತ್ರ, ಸಮಗ್ರತೆ, ಕೌಶಲ್ಯ ಅಂತ ಹೇಳಿ ಸೊ 250 ಮಾರ್ಕ್ಸ್ ಕೇಳ್ತಾರೆ. 3 hours ಇರುತ್ತೆ. ಟೋಟಲ್ ನೋಡಿ 1250 ಅಂಕಗಳಿಗೆ ಮೈನ್ಸ್ ಇರುತ್ತೆ. ಆಕ್ಚುಲಿ ಮೈನ್ಸ್ ಕನ್ನಡ ಇಂಗ್ಲಿಷ್ ಬಿಟ್ರೆ, ಕನ್ನಡ ಇಂಗ್ಲಿಷ್ ತೆಗೆದುಕೊಂಡ್ರೆ 150. ಓಕೆ, ಇದು 1250. ಓಕೆ, ಟೋಟಲ್ ನಿಮಗೆ 1850 ಮಾರ್ಕ್ಸ್ಗೆ ನಿಮಗೆ ಮೇನ್ಸ್ ಇರುತ್ತೆ. ಪ್ಲಸ್ 25 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ, ವ್ಯಕ್ತಿತ್ವ ಪರೀಕ್ಷೆ ಅಂತ. ಮೊದಲು 550 ಮಾರ್ಕ್ಸ್ ಇರುತ್ತೆ, 1550 ಮಾರ್ಕ್ಸ್ ಇರುತ್ತೆ. ಸೊ ಕನ್ನಡ ಕಂಪಲ್ಸರಿ, ಇಂಗ್ಲಿಷ್ ಕಂಪಲ್ಸರಿ ತೆಗೆದುಕೊಂಡ್ರೆ ನೆಕ್ಸ್ಟ್ 25 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ಮೊದಲು 50 ಮಾರ್ಕ್ಸ್ ಇತ್ತು, ಈಗ 25 ಮಾರ್ಕ್ಸ್ ಇದೆ. ಈಗ ನಿಮಗೆ ಫೈನಲ್ ಲಿಸ್ಟ್ ಅಲ್ಲಿ ನಿಮಗೆ ಮೇನ್ಸ್ ಮಾರ್ಕ್ಸ್ ಮತ್ತೆ ಇಂಟರ್ವ್ಯೂ ಮಾರ್ಕ್ಸ್ ನ ಸೇರಿಸಿ ನಿಮಗೆ ರ್ಯಾಂಕ್ ನ ಔಟ್ ಮಾಡ್ತಾರೆ. ಅಂದ್ರೆ 1275 ಮಾರ್ಕ್ಸ್ಗೆ ನಿಮಗೆ ಫೈನಲ್ ಲಿಸ್ಟ್ ಗೆ ತೆಗೆದುಕೊಡ್ತಾರೆ. 1275. ಅದರಲ್ಲಿ 25ರಲ್ಲಿ ನೀವು ಜಸ್ಟ್ ಇಂಟರ್ವ್ಯೂ ಅಟೆಂಡ್ ಮಾಡಿದ್ರು ಮಿನಿಮಮ್ 10 ಕೊಡ್ಲೇಬೇಕಾಗತ್ತೆ, ಮ್ಯಾಕ್ಸಿಮಮ್ 20 ಕೊಡ್ಲೇಬೇಕಾಗತ್ತೆ. ಸೊ
ಲೆಸ್ ದೆನ್ 10 ಕೊಡಕ್ ಬರಲ್ಲ, ಮೋರ್ ದೆನ್ 20 ಕೊಡಬೇಕು ಅಂದ್ರೆ ಒಂದು ಮೆಂಬರ್ಸ್ ಎಲ್ಲ ಸೇರಿ ಒಂದು ರೆಸಲ್ಯೂಷನ್ ಏನೋ ಮಾಡಬೇಕು ಅಂತ ಹೇಳಿ ಸೊ ಅಲ್ಲಿ ಒಂದು ರೂಲ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಕರ್ನಾಟಕ ಸಿವಿಲ್ ಸರ್ವಿಸ್ ರಿಕ್ರೂಟ್ಮೆಂಟ್ ರೂಲ್ಸ್ ಅಲ್ಲಿ ಓಕೆ ಈ ತರ 1275 ಮಾರ್ಕ್ಸ್ ಗಳಿಗೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ ಮೇನ್ಸ್ ಅಂಡ್ ಇಂಟರ್ವ್ಯೂ ನಡೆಯುತ್ತೆ. ಅದರ ಆಧಾರದ ಮೇಲೆ ನಿಮಗೆ ರ್ಯಾಂಕ್ಸ್ ಅನ್ನ ಅಲಾಟ್ ಮಾಡ್ತಾರೆ. ಇಷ್ಟು ನಿಮ್ಗೆ KS ಬಗ್ಗೆ ಸಂಪೂರ್ಣ ಮಾಹಿತಿ. ಓಕೆ ಫ್ರೆಂಡ್ಸ್, ಈ KS ಗೆ ಸಂಬಂಧಪಟ್ಟಂತೆ ನಾವು ಪ್ರಿಲಿಮ್ಸ್ ಅಂಡ್ ಮೈನ್ಸ್ ಕೋರ್ಸಸ್ ಅನ್ನ ಸದ್ಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೇ ತಿಂಗಳು ಓಕೆ ಜುಲೈ ತಿಂಗಳಲ್ಲಿ 13ನೇ ತಾರೀಕಿಂದ ರೆಗ್ಯುಲರ್ ಬ್ಯಾಚಸ್ ಶುರುವಾಗುತ್ತೆ. ಸೊ ಜುಲೈ 12ನೇ ತಾರೀಕು ಒಂದು ಓರಿಯಂಟೇಶನ್ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದೀವಿ. ಸೊ ಆಸಕ್ತರು ಬನ್ನಿ, ಭಾಗವಹಿಸಿ. ಅದ್ರ ಬಗ್ಗೆ ಓರಿಯಂಟೇಶನ್ ಅಲ್ಲಿ ನಿಮ್ಗೆ ಒಬ್ಬ KS ಆಫೀಸರ್ ಬಂದು ನಿಮ್ಗೆ ಮಾಹಿತಿಯನ್ನ ನೀಡ್ತಾರೆ, ಅವ್ರ ಅನುಭವಗಳನ್ನ ನೀಡ್ತಾರೆ. ಇನ್ನ ಕೋರ್ಸ್ಗೆ ಸಂಬಂಧಪಟ್ಟಂತೆ ನಮ್ಮ ಸ್ಪರ್ಧಾ ಅರಿವಿನಲ್ಲಿ ಒಂದು ಉತ್ತಮ ಬೋಧಕ ತಂಡ ಇದೆ. ವಿ ಹ್ಯಾವ್ ಎಕ್ಸ್ಪರ್ಟ್ ಫ್ಯಾಕಲ್ಟಿ. ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕ್ಲಾಸಸ್ ಗಳನ್ನ ಮಾಡ್ತೀವಿ. ಓಕೆ, ಸೊ ಅದು ರೆಕಾರ್ಡೆಡ್ ಕ್ಲಾಸಸ್ಗಳು ಅಂದ್ರೆ ಹೈಬ್ರಿಡ್ ಮಾಡಲ್ ಅಲ್ಲಿ ಕ್ಲಾಸಸ್ ಗಳಿರುತ್ತೆ. ಅದು ರೆಕಾರ್ಡೆಡ್ ಕ್ಲಾಸಸ್ಗಳು ತಮ್ಗೆ ಸಿಗುತ್ತೆ ಫಾರ್ ರಿವಿಷನ್. ಓಕೆ, ಇನ್ನು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ಮೆಟೀರಿಯಲ್ ಕೂಡ ನಿಮ್ಗೆ ಸಿಗುತ್ತೆ. ಓಕೆ, ಸೊ ನಮ್ಮ ಸಂಸ್ಥೆಯ ಮೆಟೀರಿಯಲ್ ಕೂಡ ಸಿಗುತ್ತೆ. ಇನ್ನ ಕರೆಂಟ್ ಅಫೇರ್ಸ್ ಮ್ಯಾಗಝೈನ್ ಕೂಡ ನಿಮ್ಗೆ ಗೊತ್ತೇ ಇದೆ, ಅರಿವು ಮತ್ತೆ ಕೇರ್ ಇಂಡಿಯಾ ಅಂತ ಹೇಳಿ. ಅದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಕೂಡ ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಆಸಕ್ತರು ಸೊ ನಮ್ಮ ಸಂಸ್ಥೆ ಸ್ಪರ್ಧಾ ಅರಿವು ಅಕಾಡೆಮಿ ಬೆಂಗಳೂರು ಸಂಪರ್ಕಿಸಿ. ಓಕೆ, ಥ್ಯಾಂಕ್ ಯು.